ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ರಾಜ್ಯಶಾಸ್ತ್ರದಲ್ಲಿ ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ತಿಳಿತಾ ಹೋಗುವ. ಬ್ಲಾಕ್ 1ರಲ್ಲಿ ನೀವು ಓದಲೇಬೇಕಾಗಿರುವಂಥದ್ದು ರಾಜ್ಯಶಾಸ್ತ್ರದ ಅರ್ಥ, ಸ್ವರೂಪ, ವ್ಯಾಪ್ತಿ, ಮಹತ್ವ. ಅದಾದ ನಂತರ ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನಗಳು. ಅದರಲ್ಲಿ ಬೇರೆ ಬೇರೆ ವಿಧಾನಗಳಿದೆ. ಐತಿಹಾಸಿಕ ವಿಧಾನ, ಹೋಲಿಕಾ ವಿಧಾನ, ಅನುಭವಾತ್ಮಕ ವಿಧಾನ, ಪ್ರಯೋಗಾತ್ಮಕ, ನಡವಳಿಕೆ ಅಥವಾ ವರ್ತನ ವಿಧಾನಗಳಿರುವಂಥದ್ದು. ಅದರಲ್ಲಿ ಯಾವುದಾದ್ರೂ ಒಂದು ನಡವಳಿಕೆಯನ್ನು ಕೇಳ್ತಾರೆ ಅಥವಾ ಒಂದು ವಿಧಾನವನ್ನು ಕೇಳುವಂಥದ್ದನ್ನು ಕಾಣ್ಬೋದು, ಅಥವಾ ಎಲ್ಲ ಜೊತೆಯಾಗಿ ಕೂಡ 15 ಅಂಕಕ್ಕೂ ಕೂಡ ಕೇಳ್ತಾರೆ. ಇನ್ನು ರಾಜ್ಯದ ಮೂಲಾಂಶಗಳು ತುಂಬಾ ಮುಖ್ಯವಾಗಿರುವಂಥದ್ದು. ಪರಮಾಧಿಕಾರದ ವ್ಯಾಖ್ಯೆ, ಲಕ್ಷಣಗಳು, ಆಸ್ಟಿನ್ನ ಪರಮಾಧಿಕಾರದ ಸಿದ್ಧಾಂತ, ಆಮೇಲೆ ಜೈವಿಕ ಸಿದ್ಧಾಂತ. ಇವಿಷ್ಟನ್ನು ನೀವು ಬ್ಲಾಕ್ 1ರಲ್ಲಿ ಓದ್ಕೊಳ್ಬೇಕಾಗ್ತದೆ. ನಾವು ಆರಂಭದಿಂದ ಈ ರಾಜಕೀಯ ಸಿದ್ಧಾಂತವನ್ನು ನೋಡ್ತಾ ಹೋಗುವಾಗ ರಾಜ್ಯಶಾಸ್ತ್ರದಲ್ಲಿ ರಾಜಕೀಯ ಸಿದ್ಧಾಂತಗಳಲ್ಲಿ ಒಟ್ಟು 4 ಬ್ಲಾಕ್ಗಳನ್ನು ಕಾಣಬಹುದು. ಎಲ್ಲ ಬ್ಲಾಕಿನಿಂದ ನಾವು ಮುಖ್ಯವಾದಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ. ಮೊದಲಿಗೆ ಇವತ್ತು ನಾವು ಬ್ಲಾಕ್ 1ರಲ್ಲಿ ಬಂದಿರುವಂತಹ ರಾಜಕೀಯ ಸಿದ್ಧಾಂತದ ರಾಜ್ಯಶಾಸ್ತ್ರದ ವ್ಯಾಪ್ತಿ ಮತ್ತು ಮಹತ್ವವನ್ನು ತಿಳ್ಕೊಳ್ಳುವ. ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ಕೂಡ 5 ಅಂಕಕ್ಕೆ ಕೇಳ್ತಾರೆ. ರಾಜ್ಯಶಾಸ್ತ್ರದ ಮಹತ್ವವನ್ನು 5 ಅಂಕಕ್ಕೆ ಕೇಳ್ತಾರೆ. ಪುಟ ಸಂಖ್ಯೆ 1ರಲ್ಲಿರುವಂಥದ್ದಿದು. ಮೊದಲಿಗೆ ರಾಜ್ಯಶಾಸ್ತ್ರ ಏನು ಎನ್ನುವಂತಹ ಅರ್ಥವನ್ನು ತಿಳ್ಕೊಳ್ಬೇಕು. ರಾಜ್ಯಶಾಸ್ತ್ರ ಅಂದರೆ ನಮ್ಮ ರಾಜಕೀಯ ವಿಷಯದ ಬಗ್ಗೆ ಅಧ್ಯಯನ ಮಾಡುವಂಥದ್ದು, ಆಡಳಿತದ ಬಗ್ಗೆ ಅಧ್ಯಯನ ಮಾಡುವಂಥದ್ದು. ಒಂದು ಸರ್ಕಾರವು ಯಾವ ರೀತಿ ಒಂದು ಆಡಳಿತವನ್ನು ಮಾಡ್ತಾ ಹೋಗ್ತದೆ, ಯಾವ ರೀತಿ ವ್ಯವಹಾರವನ್ನು ಮಾಡ್ತಾ ಹೋಗ್ತದೆ ಎನ್ನುವಂಥದ್ದನ್ನು ತಿಳಿದುಕೊಳ್ಳುವಂತಹ ಒಂದು ಶಾಸ್ತ್ರ ಇದೆಯಲ್ಲ, ಅದನ್ನೇ ರಾಜ್ಯಶಾಸ್ತ್ರ ಅಂತ ಹೇಳುವಂಥದ್ದು. ರಾಜ್ಯಶಾಸ್ತ್ರದಲ್ಲಿ ರಾಜಕಾರಣಗಳ ಬಗ್ಗೆ, ರಾಜಕಾರಣಿಗಳು ಯಾವ ರೀತಿ ಆಡಳಿತವನ್ನು ಮಾಡ್ತಾ ಇದ್ದಾರೆ, ಸರ್ಕಾರ ಯಾವ ರೀತಿ ಮಾಡ್ತಾ ಇದೆ, ಸರ್ಕಾರದ ಅವರ ಒಂದು ಹುದ್ದೆ ಅಥವಾ ಅಧಿಕಾರ ಏನೆಲ್ಲ ಇದೆ ಎನ್ನುವಂಥದ್ದನ್ನೆಲ್ಲ ತಿಳ್ಕೊಳ್ಳುವಂಥದ್ದು. ರಾಜ್ಯಶಾಸ್ತ್ರದ ವ್ಯಾಖ್ಯೆಯಲ್ಲಿ 4 ರಾಜ್ಯಶಾಸ್ತ್ರಜ್ಞರಲ್ಲಿ ಯಾವುದಾದ್ರೂ ನಿಮಗೆ ಯಾವುದು ಸುಲಭ ಅಂತ ಅನ್ನಿಸ್ತದೆ ಅದರಲ್ಲಿ 2 ರಾಜ್ಯಶಾಸ್ತ್ರದ ವ್ಯಾಖ್ಯೆಯನ್ನು ತಿಳ್ಕೊಳ್ಳಿ. ಇಲ್ಲಿ ನಾನು ಕಲ್ತಿರುವಂಥದ್ದು ಗಾರ್ನರ್ ಅವರ ಪ್ರಕಾರ ರಾಜ್ಯಶಾಸ್ತ್ರದ ಅಧ್ಯಯನವು ರಾಜ್ಯದೊಂದಿಗೆ ಆರಂಭವಾಗಿ ರಾಜ್ಯದೊಂದಿಗೆ ಕೊನೆಗೊಳ್ಳುತ್ತದೆ ಎನ್ನುವಂತಹ ಒಂದು ವ್ಯಾಖ್ಯೆ. ಮತ್ತೊಂದು ವ್ಯಾಖ್ಯೆ ಲೇಖಕ ಅವರದ್ದು, ಸರ್ಕಾರದ ಕಾರ್ಯಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ರಾಜ್ಯಶಾಸ್ತ್ರ ಅಂತ ಹೇಳುವಂಥದ್ದನ್ನು ನೋಡ್ಬೋದು. ಇನ್ನು ರಾಜ್ಯಶಾಸ್ತ್ರದ ವ್ಯಾಪ್ತಿ, ರಾಜ್ಯಶಾಸ್ತ್ರದ ಸ್ವರೂಪದಲ್ಲಿ ಇಲ್ಲಿ ಇರುವಂತೆ ರಾಜ್ಯಶಾಸ್ತ್ರದ ಸ್ವರೂಪ ಬಗ್ಗೆ ಹೇಳುವಾಗ ಅವರು ರಾಜ್ಯಶಾಸ್ತ್ರವು ಸಾರ್ವತ್ರಿಕವಾಗಿ ಅಂಗೀಕರಿಸಲ್ಪಟ್ಟ ಮೂಲ ತತ್ವಗಳನ್ನು ಹೊಂದಿಲ್ಲ. ಇದು ವಿಜ್ಞಾನವೇ ಅಥವಾ ಕಲೆ ಎಂಬುದನ್ನು ಪರಿಶೀಲಿಸಬೇಕು. ರಾಜ್ಯಶಾಸ್ತ್ರದಲ್ಲಿ ವೈಜ್ಞಾನಿಕ ಪದ್ಧತಿಗೆ ಅನುಗುಣವಾಗಿ ಪ್ರಯೋಗಗಳನ್ನು ನಡೆಸಲು ಸಾಧ್ಯವಿಲ್ಲ. ಭೌತಿಕ ವಿಜ್ಞಾನಗಳಲ್ಲಿ ಭವಿಷ್ಯ ಹೇಳಿದಂತೆ ರಾಜ್ಯಶಾಸ್ತ್ರದಲ್ಲಿ ಮುಂದೆ ಸಂಭವಿಸಬಹುದಾದ ಘಟನೆಗಳ ಬಗ್ಗೆ ಭವಿಷ್ಯ ಹೇಳಲು ಸಾಧ್ಯವಿಲ್ಲ ಅಂತ ಹೇಳುವಂಥದ್ದನ್ನೆಲ್ಲ ನಾವು ರಾಜ್ಯಶಾಸ್ತ್ರದ ಸ್ವರೂಪದ ಒಳಗೆ ಬಂದಾಗ ರಾಜ್ಯಶಾಸ್ತ್ರವು ವಿಜ್ಞಾನವೇ ಅಥವಾ ಕಲೆ ಎನ್ನುವಂತಹ ಒಂದು ಪ್ರಶ್ನೆ ಬರ್ತದೆ. ಆವಾಗ ನಾವು ಹೇಳಬೇಕು ರಾಜ್ಯಶಾಸ್ತ್ರ ಎನ್ನುವಂಥದ್ದು ವಿಜ್ಞಾನ ಕೂಡ ಆಗಿದೆ, ಅದು ಕಲೆ ಕೂಡ ಆಗಿರುವಂಥದ್ದು. ವಿಜ್ಞಾನ ಅಂತ ಹೇಳಿದ ಕೂಡಲೇ ಅದು ಅದರಲ್ಲಿರುವಂತಹ ಪದ್ಧತಿಗಳನ್ನು, ಸಿದ್ಧಾಂತಗಳನ್ನು, ತತ್ವಗಳನ್ನು ತಿಳಿದುಕೊಳ್ಳುವಂಥದ್ದು. ಕಲೆ ಅಂತ ಹೇಳಿದ ತಕ್ಷಣ ರಾಜ್ಯಶಾಸ್ತ್ರವು ಕಲೆಯೂ ಕೂಡ ಹೌದು ಎನ್ನುವಂಥದ್ದು. ಯಾಕಂದರೆ ಒಂದು ರಾಜ್ಯಶಾಸ್ತ್ರ ಅಂದರೆ ರಾಜಕೀಯದಲ್ಲಿ ನಡೆಯುವಂತಹ ಎಲ್ಲ ರೀತಿಯ ಒಂದು ಆಡಳಿತದ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದು, ಅಥವಾ ಅದು ಒಂದು ಗತಕಾಲದ ವೈಭವದಲ್ಲಿ ಆದಂತಹ ರಾಜರುಗಳ ಒಂದು ಆಡಳಿತ, ಅದೆಲ್ಲ ನಾವು ತಿಳಿತಾ ಹೋಗ್ತೇವೆ. ಇದು ಪ್ರಯೋಗಗಳನ್ನು ಮಾಡುವಂಥದ್ದು ಕೂಡ ಅದರೊಳಗೆ ಬರುವಂಥದ್ದನ್ನು ಕಾಣ್ಬೋದು. ಪ್ರಯೋಗಗಳನ್ನು ಮಾಡುವಂಥದ್ದು, ತತ್ವಗಳನ್ನು ಹೇಳುವಂಥದ್ದು, ಅದು ವಿಜ್ಞಾನದ ವಿಷಯದೊಳಗೆ ಬರುವಂಥದ್ದನ್ನು ಕಾಣ್ಬೋದು. ರಾಜ್ಯಶಾಸ್ತ್ರವು ಕಲೆಯೂ ಹೌದು, ವಿಜ್ಞಾನವೂ ಹೌದು ಎನ್ನುವಂಥ ಉತ್ತರವನ್ನು ಕೊಡಬೇಕು. ರಾಜ್ಯಶಾಸ್ತ್ರದ ವ್ಯಾಪ್ತಿ. ರಾಜ್ಯಶಾಸ್ತ್ರದ ವ್ಯಾಪ್ತಿಯಲ್ಲಿ ಒಟ್ಟು 4 ಪಾಯಿಂಟ್ಸ್ಗಳನ್ನು ನಾವು ಕಾಣ್ತೇವೆ. ರಾಜ್ಯಶಾಸ್ತ್ರದ ವ್ಯಾಪ್ತಿಯು ಯಾವುದೆಲ್ಲ ವಿಷಯವನ್ನು ಒಳಗೊಂಡಿದೆ ಅಂದರೆ ರಾಜಕೀಯ ಸಿದ್ಧಾಂತ, ರಾಜಕೀಯ ಸಂಸ್ಥೆಗಳು, ರಾಜಕೀಯ ಪಕ್ಷಗಳು ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳು ರಾಜ್ಯಶಾಸ್ತ್ರದ ವ್ಯಾಪ್ತಿ.
ರಾಜಕೀಯ ಸಿದ್ಧಾಂತಗಳು, ರಾಜಕೀಯ ಸಂಸ್ಥೆಗಳು, ರಾಜಕೀಯ ಪಕ್ಷಗಳು, ಅಂತಾರಾಷ್ಟ್ರೀಯ ಸಂಬಂಧಗಳು. ಈಗ ಮುಖ್ಯವಾಗಿರುವಂತಹ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನಷ್ಟೇ ನಾನೀಗ ಹೇಳ್ತಾ ಹೋಗ್ತೇನೆ. ಇದನ್ನು ವಿವರಣೆಯನ್ನು ನಾನು ಈಗಾಗಲೇ ನನ್ನ ಹಳೆಯ ವಿಡಿಯೋದಲ್ಲಿ ನಾನು ಕೊಟ್ಟಿದ್ದೇನೆ, ಅದನ್ನು ಕೂಡ ನೀವು ಚೆಕ್ ಮಾಡಿಕೊಳ್ಳಿ. ಇದನ್ನು ಪಾಯಿಂಟ್ಸನ್ನು ಮಾತ್ರ ನಾನು ಇವತ್ತು ನಿಮಗೆ ಹೇಳ್ತಾ ಹೋಗ್ತೇನೆ. ರಾಜ್ಯಶಾಸ್ತ್ರದ ಅಧ್ಯಯನದ ಮಹತ್ವ. ನಾವು ಯಾಕೆ ರಾಜ್ಯಶಾಸ್ತ್ರದ ಅಧ್ಯಯನವನ್ನು ಮಾಡಬೇಕು ಅಂದರೆ, ಒಂದು, ರಾಜ್ಯ ಮತ್ತು ಸರಕಾರದ ಪಾತ್ರಗಳ ಬಗ್ಗೆ ಮಾಹಿತಿಯನ್ನು ಪಡೆಯಬಹುದು. ರಾಜ್ಯ ಮತ್ತು ಸರಕಾರದ ಪಾತ್ರದ ಬಗ್ಗೆ ಮಾಹಿತಿಯನ್ನು ಪಡೆಯಬಹುದು. ಪ್ರಜೆಗಳ ಹಕ್ಕುಬಾಧ್ಯತೆಗಳ ಬಗ್ಗೆ ಅರಿವನ್ನು ಮೂಡಿಸ್ತದೆ. ಪ್ರಜೆಗಳ ಹಕ್ಕುಬಾಧ್ಯತೆಗಳ ಬಗ್ಗೆ ನಮಗೆ ಅರಿವನ್ನು ಮೂಡಿಸ್ತದೆ. ಪ್ರಜೆಗಳಲ್ಲಿ ರಾಜಕೀಯ ಜಾಗೃತಿಯನ್ನುಂಟು ಮಾಡುತ್ತದೆ. ಮೂರನೇ ಪಾಯಿಂಟ್, ಪ್ರಜೆಗಳಲ್ಲಿ ರಾಜಕೀಯ ಜಾಗೃತಿಯನ್ನುಂಟು ಮಾಡುತ್ತದೆ. 4, ಪ್ರಜಾಪ್ರಭುತ್ವದ ಯಶಸ್ವಿಗೆ ಸಹಕಾರಿಯಾಗಿದೆ. ಪ್ರಜಾಪ್ರಭುತ್ವದ ಯಶಸ್ಸಿಗೆ ಸಹಕಾರಿಯಾಗಿದೆ. ವಿವಿಧ ರಾಜಕೀಯ ಸಿದ್ಧಾಂತಗಳ ಪರಿಚಯವನ್ನು ಮಾಡಿಕೊಡ್ತದೆ. ವಿವಿಧ ರಾಜಕೀಯ ಸಿದ್ಧಾಂತಗಳು ಅಂದರೆ ಸಮಾಜವಾದ, ಸಮತಾವಾದ, ಉದಾರವಾದ, ಪ್ರಜಾಪ್ರಭುತ್ವ, ಸರ್ವಾಧಿಕಾರ, ಈ ಎಲ್ಲ ವಿಚಾರಗಳು ರಾಜಕೀಯ ಸಿದ್ಧಾಂತ ಅಂತ ಹೇಳುವಾಗ ಬರ್ತದೆ. 6ನೇ ಪಾಯಿಂಟಲ್ಲಿ ಅಂತಾರಾಷ್ಟ್ರೀಯ ರಾಜಕೀಯ ಹಾಗೂ ಸಂಘ ಸಂಸ್ಥೆಗಳ ಪರಿಚಯ. ಅಂತಾರಾಷ್ಟ್ರೀಯ ರಾಜಕೀಯ ಹಾಗೂ ಸಂಘ ಸಂಸ್ಥೆಗಳ ಪರಿಚಯ. 7, ಸರಕಾರದ ದಕ್ಷ ನಿರ್ವಹಣೆಗೆ ರಾಜ್ಯಶಾಸ್ತ್ರದ ಜ್ಞಾನ ಸ್ವಲ್ಪ ಮಟ್ಟಿಗಾದರೂ ಇದ್ರೆ ಒಳ್ಳೆಯದು. ಅದಕ್ಕೋಸ್ಕರ ನಾವು ರಾಜ್ಯಶಾಸ್ತ್ರದ ಅಧ್ಯಯನವನ್ನು ಮಾಡಬೇಕು. ಕೊನೆಯದಾಗಿ 8ನೇ ಪಾಯಿಂಟ್, ರಾಜ್ಯದ ಸಮಸ್ಯೆಗಳನ್ನು ಅರಿಲಿಕ್ಕೆ. ರಾಜ್ಯದ ಸಮಸ್ಯೆಗಳನ್ನು ನಾವು ತಿಳ್ಕೊಳ್ಬೇಕು ಅಂತಾದರೆ ನಮಗೆ ರಾಜ್ಯಶಾಸ್ತ್ರದ ಅಧ್ಯಯನ ಗೊತ್ತಿರಬೇಕು. ಇವೆಲ್ಲ ಪಾಯಿಂಟ್ ರಾಜ್ಯಶಾಸ್ತ್ರದ ಅಧ್ಯಯನದ ಮಹತ್ವದೊಳಗೆ ಬರುವಂತಹ ವಿಚಾರಗಳಾಗಿದೆ. ಇನ್ನು ಪುಟ ಸಂಖ್ಯೆ 12ರಲ್ಲಿ ನಾವು ನೋಡಿದರೆ ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನಗಳನ್ನು ಕಾಣ್ತೇವೆ. ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನಗಳಲ್ಲಿ ಒಟ್ಟು 4 ವಿಧಾನಗಳಿದೆ. ಐತಿಹಾಸಿಕ ವಿಧಾನ, ಹೋಲಿಕಾ ವಿಧಾನ, ಅನುಭವಾತ್ಮಕ ವಿಧಾನ, ನಡಾವಳಿಕೆ ಅಥವಾ ವರ್ತನಾ ವಿಧಾನ. ಇದನ್ನು ಜೊತೆಯಾಗಿ ಅವರು 15 ಅಂಕಕ್ಕೆ ಕೂಡ ಕೇಳ್ತಾರೆ. ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನಗಳನ್ನು ತಿಳಿಸಿ ಅಂತ. ಅಥವಾ 10 ಮಾರ್ಕಿಗೆ 10 ಅಂಕಕ್ಕೆ ಏನು ಮಾಡ್ತಾರೆ, ಈಗ ಐತಿಹಾಸಿಕ ವಿಧಾನವನ್ನು ವಿವರಿಸಿ, ಹೋಲಿಕಾ ವಿಧಾನವನ್ನು ವಿವರಿಸಿ, ಅನುಭವಾತ್ಮಕ ವಿಧಾನವನ್ನು ವಿವರಿಸಿ ಅಂತ ಕೂಡ ಅವರು ಪ್ರಶ್ನೆಗಳನ್ನು ಕೇಳ್ತಾರೆ. ಅದರಿಂದ ಎಲ್ಲ ವಿಧಾನದ ಬಗ್ಗೆ ನಾವು ತಿಳಿತಾ ಹೋಗಬೇಕಾಗ್ತದೆ. ಐತಿಹಾಸಿಕ ವಿಧಾನ ಅಂದರೆ ಇತಿಹಾಸದ ಫಲವಾಗಿ, ಅಂದರೆ ಹಿಂದಿನ ಕಾಲದರ ಬಗ್ಗೆ ತಿಳಿದುಕೊಂಡು ಹೋಗುವಂಥದ್ದು ಐತಿಹಾಸಿಕ ವಿಧಾನದಲ್ಲಿ ಬರುವಂಥದ್ದು. ಇಲ್ಲಿ ಗತಕಾಲದ ಜ್ಞಾನವಿಲ್ಲದೆ ನಮಗೆ ಇವತ್ತಿನ ಒಂದು ವಿಚಾರವನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಏನು ಮಾಡ್ತೇವೆ ನಾವು, ಹಿಂದಿನ ಕಾಲದ ಒಂದು ಆಗಿ ಹೋದಂಥ ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದು. ಅದು ಸಾಮಾಜಿಕ, ರಾಜಕೀಯ, ಆರ್ಥಿಕ ವಿಷಯಕ್ಕೂ ಕೂಡ ಬಂದಾಗ ನಾವೇನು ಮಾಡ್ತೇವೆ ಅಂದರೆ, ಹಿಂದಿನ ಕಾಲದಲ್ಲಿ ಅಥವಾ ಈಗ ಒಂದು ಆಡಳಿತವನ್ನು ಮಾಡ್ತಾ ಹೋಗ್ತಾ ಇದ್ದಾರೆ, ಆ ಗತಕಾಲದಲ್ಲಿ ಆ ಆಡಳಿತವನ್ನು ಯಾವ ರೀತಿ ಮಾಡ್ತಾ ಇದ್ರು ಅದೇ ರೀತಿಯಲ್ಲಿ ನೋಡಿಕೊಂಡು ಅಲ್ಲಿ ಏನೆಲ್ಲ ಸಂಭವಿಸಿದೆ, ಅಲ್ಲಿ ಆಗಿರುವಂತಹ ಕಷ್ಟಗಳೇನು, ನಷ್ಟಗಳೇನು, ಲಾಭಗಳೇನು ಎಲ್ಲವನ್ನು ತಿಳಿದುಕೊಂಡು ಈ ರಾಜಕೀಯವನ್ನು ಅಂದರೆ ರಾಜ್ಯಶಾಸ್ತ್ರದಲ್ಲಿ ಅದನ್ನು ಮುಂದುವರಿಸಲಿಕ್ಕೆ, ಆಡಳಿತವನ್ನು ಮುಂದುವರಿಸಲಿಕ್ಕೆ ನಮಗೆ ಗತಕಾಲದಲ್ಲಿ ಆಗಿ ಹೋದಂತಹ ಎಲ್ಲ ವಿಚಾರಗಳು ತುಂಬಾ ಅವಶ್ಯಕವಾಗಿರುತ್ತದೆ. ಅದರಿಂದ ಐತಿಹಾಸಿಕ ವಿಧಾನ ಕೂಡ ತುಂಬಾ ಮುಖ್ಯವಾಗಿರುವಂಥದ್ದು. 2ನೇ ವಿಧಾನ ಅಂದರೆ ತೌಲನಿಕ ವಿಧಾನ ಅಥವಾ ಹೋಲಿಕಾ ವಿಧಾನ ಅಂತ ಕೇಳ್ತಾರೆ. ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ, ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ತೌಲನಿಕ ವಿಧಾನವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಆವಾಗ ನಮಗೆ ಕನ್ಫ್ಯೂಸ್ ಆಗ್ತದೆ, ಇದು ಯಾವ ವಿಧಾನ, ಇದು ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲಿದೆ, ಯಾವ ಬ್ಲಾಕಿನಿಂದ ಬಂದಿದೆ, ಯಾವ ಘಟಕದಲ್ಲಿದೆ ಎನ್ನುವಂಥದ್ದು ನಮಗೆ ಗೊತ್ತಾಗೋದೇ ಇಲ್ಲ. ಆದರೆ ಅವರು ಕೊಟ್ಟಿರುವಂಥದ್ದು ಯಾವುದು ಅಂದರೆ ಹೋಲಿಕಾ ವಿಧಾನವನ್ನು ವಿವರಿಸಿ. ಅದನ್ನೇ ಅವರು ಏನು ಮಾಡಿರ್ತಾರೆ, ಮತ್ತೊಂದು ಅರ್ಥದಲ್ಲಿ ತೌಲನಿಕ ವಿಧಾನವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇದನ್ನು ಯೋಚನೆ ಮಾಡಿಕೊಳ್ಳಿ. ಹೋಲಿಕಾ ವಿಧಾನ ಅಥವಾ ತೌಲನಿಕ ವಿಧಾನ, ಇದರಲ್ಲಿ ಬರುವಂತಹ ಪಾಯಿಂಟ್ಸ್ಗಳು ನಿಮಗೆ ರಾಜಕೀಯದ ಬಗ್ಗೆ ಸ್ವಲ್ಪ ಜ್ಞಾನ ಇದ್ದರೂ ಕೂಡ ನಮಗೆ ರಾಜ್ಯಶಾಸ್ತ್ರದ ಪರೀಕ್ಷೆಯನ್ನು ಬರಲಿಕ್ಕೆ ಏನೂ ಕಷ್ಟ ಆಗೋದಿಲ್ಲ. ಕೆಲವೊಂದು ಪಾಯಿಂಟ್ಸ್ಗಳು ನಿಮಗೆ ಗೊತ್ತಿದ್ದಾಗ ಅದನ್ನು ವಿವರಿಸ್ತಾ ಹೋಗಿ. ನಿಮ್ಮ ಸುತ್ತಮುತ್ತಲು ನೀವು ಕಂಡಂತಹ, ನೀವು ಕೇಳಿದಂತಹ ರಾಜಕೀಯದ ಬಗ್ಗೆ, ಅವುಗಳ ಬಗ್ಗೆ, ನಮ್ಮ ಸುತ್ತಮುತ್ತಲು ಆಗುವಂಥ ವಿಚಾರಗಳ ಬಗ್ಗೆ ಇರೋದರಿಂದ ನಾವೇನು ಮಾಡಬೇಕು, ಅದರ ವಿವರಣೆಯನ್ನು ಬರಿತಾ ಹೋಗಬೇಕು. ಆವಾಗ ನಮಗೆ ಆ ಒಂದು ವಿವರಣೆಯನ್ನು ಬರೀಲಿಕ್ಕೂ ಕೂಡ ಸಾಧ್ಯ ಆಗ್ತದೆ. ಈಗ ಹೋಲಿಕಾ ವಿಧಾನ ಅಥವಾ ತೌಲನಿಕ ವಿಧಾನದಲ್ಲಿ ಬರುವಂಥ ಪಾಯಿಂಟ್ಸ್ಗಳು, ಈ ಪದ್ಧತಿಯಲ್ಲಿ
ವಿವಿಧ ದೇಶಗಳಲ್ಲಿ ವಿವಿಧ ಕಾಲದಲ್ಲಿದ್ದ ರಾಜಕೀಯ ಸಂಸ್ಥೆಗಳು, ವಿವಿಧ ದೇಶ ಮತ್ತು ವಿವಿಧ ಕಾಲದಲ್ಲಿದ್ದ ರಾಜಕೀಯ ಸಂಸ್ಥೆಗಳ ಬಗ್ಗೆ ತಿಳಿದುಕೊಳ್ಳಿಕ್ಕಾಗ್ತದೆ. ಹೋಲಿಕೆಯ ಪದ್ಧತಿಯು ಹೆಚ್ಚು ಕ್ಲಿಷ್ಟಕರವಾಗಿರುವಂಥದ್ದು. ಹೋಲಿಕೆ ಮಾಡುವಂಥ ಪದ್ಧತಿ ಏನಾಗಿದೆ, ಅದು ತುಂಬ ಕಷ್ಟಕರವಾಗಿರುವಂಥದ್ದು. ನೈತಿಕ ಮಟ್ಟದಲ್ಲಿನ ಭಿನ್ನತೆಯನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಇಲ್ಲಿ ನಾನು ಪಾಯಿಂಟ್ಸ್ ಹಾಕಿದ್ದೇನೆ ನೋಡಿ, ಅದನ್ನೇ ಓದ್ಕೊಳ್ಳಿ. ಒಂದು ಕಾಲಕ್ಕೆ ಸರಿ ಎನಿಸಿದ್ದು ಬೇರೆ ಕಾಲಕ್ಕೆ ಸರಿ ಹೋಗದೇ ಇರಬಹುದು. 5ನೇ ಪಾಯಿಂಟ್, ಹೋಲಿಕಾ ಪದ್ಧತಿಯಲ್ಲಿರುವ ದೋಷಗಳನ್ನು ಹೋಗಲಾಡಿಸಿ ಅದು ಪ್ರಯೋಜನಕಾರಿಯಾಗುವಂತೆ ಮಾಡಬೇಕಾದರೆ ಅದರ ಜೊತೆಗೆ ಐತಿಹಾಸಿಕ ಇಲ್ಲವೇ ಅವಲೋಕನ ಪದ್ಧತಿಯನ್ನು ಸೇರಿಸಿ ಬಳಸಬೇಕು ಎನ್ನುವಂಥ ಪಾಯಿಂಟ್ಸ್ಗಳು ಬರ್ತದೆ. ಇನ್ನು ಅನುಭವಾತ್ಮಕ ವಿಧಾನ ಏನು, ಒಂದು ರಾಜ್ಯಶಾಸ್ತ್ರದ ಅಧ್ಯಯನವನ್ನು ಮಾಡಬೇಕಂದ್ರೆ ಒಂದು ಅನುಭವ ಬೇಕು. ಅನುಭವಾತ್ಮಕ ವಿಧಾನ ಅಂದರೆ ಅನುಭವದ ಮೂಲಕವೇ ಎಲ್ಲವನ್ನು ಮಾಡಿಸಿಕೊಂಡು ಹೋಗುವಂಥದ್ದು. ಅನುಭವವೇ ಎಲ್ಲ ಜ್ಞಾನದ ಮೂಲ ಎಂದು ಪ್ರತಿಪಾದಿಸುವ ಸಿದ್ಧಾಂತವನ್ನು ಏನು ಹೇಳ್ತವೆ, ಅನುಭವಾತ್ಮಕ ಸಿದ್ಧಾಂತ ಅಂತ ಹೇಳುವಂಥದ್ದು. ಅದರಲ್ಲಿ ನಾವು ಕೆಲವೊಂದು ಪಾಯಿಂಟ್ಸ್ಗಳನ್ನು ನೋಡಿದರೆ, ಅನುಭವ ಒಂದೇ ಜ್ಞಾನದ ಮೂಲಾಧಾರ. ಅನುಭವ ಬೇಕು. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನಮಗೆ ಒಂದು ಅನುಭವ ಬೇಕು. ಈಗ ನಾವು ತರಕಾರಿ ತೋಟವನ್ನು ಬೆಳೆಸ್ತಾ ಇದ್ದೇವೆ, ತರಕಾರಿ ತೋಟವನ್ನು ಈ ವರ್ಷ ಮಾಡಬೇಕು ಅಂತ ನಾವು ಅಂದ್ಕೊಂಡ್ರೆ ಅದಕ್ಕೂ ಕೂಡ ಕೆಲವೊಂದು ಅನುಭವಗಳಿದ್ದರೆ ನಮಗೇನಾಗ್ತದೆ, ಅದನ್ನು ಮಾಡ್ಕೊಂಡು ಹೋಗಲಿಕ್ಕೆ ತುಂಬಾ ಸುಲಭ ಆಗ್ತದೆ. ನಮಗೆ ಯಾವಾಗ ಅನುಭವ ಇಲ್ಲವೋ ನಾವಾಗ ಏನು ಮಾಡ್ತೇವೆ, ಯಾವ ರೀತಿ ಬಿತ್ತನೆ ಮಾಡಬೇಕು, ಅದಕ್ಕೆ ಯಾವ ರೀತಿ ಗೊಬ್ಬರಗಳನ್ನು ಕೊಡಬೇಕು, ಅದನ್ನು ಯಾವ ರೀತಿ ಬೆಳೆಸಬೇಕು, ಅದಕ್ಕೆ ಕಾಲಕ್ಕೆ ಯಾವಾಗ ನೀರು ಗೊಬ್ಬರವನ್ನು ಕೊಡಬೇಕು ಎನ್ನುವಂಥದ್ದೆಲ್ಲ ನಮಗೆ ಗೊತ್ತಾಗದೆ ಆ ಒಂದು ಬೆಳೆ ಅಷ್ಟೊಂದು ಚೆನ್ನಾಗಿ ಬರದೇ ಇರ್ಬೋದು. ಯಾವಾಗ ನಾವು ವರ್ಷ ಬೆಳೆಸ್ತೇವೋ ಆವಾಗ ನಮಗೇನಾಗ್ತದೆ, ಅನುಭವ ಬರ್ತದೆ. ಈ ಸಮಯದಲ್ಲಿ ಗೊಬ್ಬರ ಹಾಕಿದರೆ ಗಿಡ ಚೆನ್ನಾಗಿ ಬರ್ತದೆ, ನೀರು ಎಷ್ಟು ಸಲ ಕೊಡಬೇಕು ಎನ್ನುವಂಥದ್ದೆಲ್ಲ ಪ್ರತಿ ವರ್ಷ ಹೋದಂತೆ ನಮಗೆ ಅನುಭವಗಳು ಬರುವಂಥದ್ದು. ಅದರಿಂದ ಅನುಭವಾತ್ಮಕ ವಿಧಾನ ಎಂದರೆ ಅನುಭವಾತ್ಮಕ ಜ್ಞಾನದ ಮೂಲಾಧಾರ. ಎಲ್ಲ ಕಲ್ಪನೆಗಳು ಅಥವಾ ಊಹೆಗಳು ಮತ್ತು ಸಿದ್ಧಾಂತಗಳು, ಅಂದರೆ ನಾನೀಗ ಉದಾಹರಣೆ ಕೊಟ್ಟಿರುವಂಥದ್ದು ತರಕಾರಿ ಗಿಡವನ್ನು ಬೆಳೆಸುವಂಥದ್ದು. ಅದಕ್ಕೆ ಒಂದು ಕಲ್ಪನೆ ನಾವು ಮಾಡ್ಕೊಳ್ಬೇಕು, ಈ ರೀತಿ ಆದರೆ ಈ ರೀತಿ ಆಗ್ಬೋದು ಎನ್ನುವಂತಹ ಕಲ್ಪನೆ ಊಹೆ ಇದ್ದಾಗವೇ ಅದೊಂದು ಯಾವುದೇ ಒಂದು ಕೆಲಸ ಆಗಲಿಕ್ಕೆ ಸಾಧ್ಯ ಆಗುವಂಥದ್ದು. ಅವಲೋಕನ ಪ್ರಕ್ರಿಯೆಯ ಮೂಲಕ ಪರಿಶೀಲಿಸುವಂಥ, ಅವಲೋಕನೆ ಮಾಡುವಂಥದ್ದು. ಹೀಗೆ ಮಾಡಿದರೆ ಸರಿಯಾಗ್ತದಾ, ಘಟನೆಗಳನ್ನು ಅಥವಾ ಸಂಗತಿಗಳನ್ನು ವಸ್ತುನಿಷ್ಠವಾಗಿ ಪರಿಶೀಲಿಸುವುದು. ವೈಜ್ಞಾನಿಕ ಮತ್ತು ಆಧಾರವುಳ್ಳ ವಿಧಾನಗಳನ್ನು ಬಳಸುವಂಥದ್ದು. ಆಧಾರ, ಯಾರಾದರೂ ಒಬ್ಬರು ನಮ್ಮ ಹತ್ತಿರದವರು ಆಧಾರ ಸಮೇತ ನಮಗೆ ತಿಳಿಸಿಕೊಟ್ರೆ ನಾವು ಅದನ್ನು ನಂಬ್ತೇವೆ. ಅಂದರೆ ಈ ಗಿಡಕ್ಕೆ ಈ ಗೊಬ್ಬರವನ್ನು ಹಾಕಿದರೆ ಚೆನ್ನಾಗಿ ಬರ್ತದೆ, ನಾನು ಈ ಗೊಬ್ಬರವನ್ನು ಹಾಕಿದ್ದೇನೆ ಎನ್ನುವಂಥ ವಿಚಾರ ಬಂದಾಗ ನಾವು ಅದನ್ನು ನಂಬುವಂಥದ್ದು. ವೈಜ್ಞಾನಿಕ ಮತ್ತು ಆಧಾರವುಳ್ಳ ವಿಧಾನವನ್ನು ಬಳಸುವಂಥದ್ದು ಅನುಭವಾತ್ಮಕ ವಿಧಾನದಲ್ಲಿ ಬರುವಂಥ ವಿಚಾರ. ಇನ್ನು 4ನೇ ವಿಧಾನ ಏನು ಬರ್ತದೆ, ನಡವಳಿಕೆ ಅಥವಾ ವರ್ತನಾ ವಿಧಾನ. ನಡವಳಿಕೆಯ ಮೂಲಕ ನಾವು ಅಧ್ಯಯನವನ್ನು ಮಾಡುವುದು. ಅದೊಂದು ಏನು ಹೇಳ್ತೇವೆ, ಒಂದು ಹೊಸ ವಿನೂತನವಾದ ವಿಧಾನ ಅಂತ ಹೇಳ್ತಾರೆ. 20ನೇ ಶತಮಾನದ ಕೊಡುಗೆ ಈ ನಡವಳಿಕೆ ವಿಧಾನವನ್ನು ಪ್ರಾರಂಭವಾಗಿದ್ದು ಮನೋವಿಜ್ಞಾನದಿಂದ ಅಂತ ಹೇಳ್ಬೋದು. ವರ್ತನೆಯ ಮೂಲಕ ಭಾವನೆಗಳು, ರಾಜಕೀಯ ವಿಚಾರಗಳು, ಘಟನೆಗಳ ಬಗ್ಗೆ ತಿಳಿದುಕೊಳ್ಳುವಂಥದ್ದು. ಇಲ್ಲಿ ಇಡೀ ಜನಸಮುದಾಯವನ್ನು ಅಧ್ಯಯನಕ್ಕೆ ಒಳಪಡಿಸಿದಾಗ ನಡವಳಿಕೆಯ ಮೂಲಕ ಒಬ್ಬರ ವರ್ತನೆಯ ಮೂಲಕ ನಾವೇನು ವಿಷಯವನ್ನು ತಿಳ್ಕೊಳ್ಳುವಂಥದ್ದು. ಅದು ಯಾವುದೆಲ್ಲ ವಿಚಾರಗಳು ಬರ್ಬೋದು, ಮಾನವನ ಪ್ರೇರಣೆಗಳು, ನಂಬಿಕೆಗಳು, ಮನೋಭಾವನೆಗಳು, ರಾಜಕೀಯ ಘಟನೆಗಳ ಮೇಲೆ ಇದೆಲ್ಲ ವಿಚಾರಗಳು ಅಲ್ಲಿ ಬರ್ತದೆ. ವರ್ತನಾ ವಿಧಾನದ ಲಕ್ಷಣಗಳೇನು ಅಂತ ಅಂದರೆ ಕ್ರಮಬದ್ಧವಾಗಿರಬೇಕು, ಸತ್ಯಮಾಪನ ಆಗಿರಬೇಕು, ತಂತ್ರಗಳು, ಪರಿಮಾಣಾತ್ಮಕಗಳು, ಮೌಲ್ಯಗಳನ್ನು ಬೇರ್ಪಡಿಸುವುದು, ಕ್ರಮಬದ್ಧತೆ, ಪರಿಶುದ್ಧ ವಿಜ್ಞಾನ, ಸಮಗ್ರತೆ, ಇವೆಲ್ಲ ಕೂಡ ಅದರೊಳಗೆ ಇರಬೇಕು. ನಡವಳಿಕೆ ಅಥವಾ ವರ್ತನಾ ವಿಧಾನದ ದೃಷ್ಟಿಕೋನದ ಪ್ರಯೋಜನಗಳೇನು ಅಂದರೆ, ಇದು ಒಂದು ರೀತಿಯ ಅಂತರ್ಗಮನ ನಿರ್ಗಮನ ವಿಶ್ಲೇಷಣೆಯನ್ನು ಮಾಡಲಿಕ್ಕೆ, ರಾಜಕೀಯ ನಾಯಕತ್ವದ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ, ಚುನಾವಣೆಯ ನಡವಳಿಕೆಯನ್ನು ತಿಳಿದುಕೊಳ್ಳಲಿಕ್ಕೆ, ಪಕ್ಷಗಳ ಪಾತ್ರದ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಎಲ್ಲದಕ್ಕೂ ಕೂಡ ಪ್ರಯೋಜನಕಾರಿಯಾಗಿರುವಂಥದ್ದು. ಇವಿಷ್ಟು ನಮ್ಮ ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನಗಳು. ಸ್ವಲ್ಪ ತಿಳ್ಕೊಳ್ಳಿ, ಅದರ ಪಾಯಿಂಟ್ಸ್ ಒಳಗೆ ಏನಿದೆ ಎನ್ನುವಂಥ ವಿಚಾರವನ್ನು ತಿಳ್ಕೊಂಡ್ರೆ ನಿಮಗೆ ವಿವರಣೆಯನ್ನು ಬರಿತಾ ಹೋಗ್ಬೋದು. ರಾಜ್ಯಶಾಸ್ತ್ರ ಅಧ್ಯಯನ ವಿಧಾನ ಅಂತ ಹೇಳಿದ ಕೂಡಲೇ 4 ವಿಧಾನ ಬರ್ತದೆ. ಆ 4 ವಿಧಾನದೊಳಗೆ ಯಾವೆಲ್ಲ ವಿಷಯಗಳು ಅಡಗಿದೆ ಎಂಬುವಂಥದ್ದು ನಿಮಗೆ ಅರ್ಥ ಆದರೆ ನಿಮಗೆ ಅದನ್ನು ಯಾವ ರೀತಿ ಕೂಡ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ. ಇನ್ನು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ, ರಾಜ್ಯದ ಮೂಲಾಂಶಗಳನ್ನು ತಿಳಿಸಿ. ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 10 ಅಂಕಕ್ಕೆ ಕೇಳಿದ್ದಾರೆ, ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ 5 ಅಂಕಕ್ಕೆ ಕೇಳಿದ್ದಾರೆ.
ಇದರಲ್ಲಿ ಬರುವಂತಹ ಪಾಯಿಂಟ್ಸ್ಗಳು ಇಲ್ಲೇ ಇದೆ ನೋಡಿ. ಆ ಪಾಯಿಂಟ್ಸ್ಗಳನ್ನು ಸರಿಯಾಗಿ ತಿಳ್ಕೊಳ್ಳಿ. ಜನಸಂಖ್ಯೆ, ಭೂಪ್ರದೇಶ, ಸರಕಾರ, ಪರಮಾಧಿಕಾರ ಅಥವಾ ಸಾರ್ವಭೌಮತ್ವ. ಜನಸಂಖ್ಯೆ ಒಂದು ರಾಜ್ಯದ ಮೂಲ ಅಂಶ, ಒಂದು ನಿರ್ದಿಷ್ಟವಾದ ಒಂದು ಅಂಶ ತಿಳ್ಕೊಳ್ಬೇಕು, ನಿರ್ದಿಷ್ಟ ಪ್ರದೇಶದ ಬಗ್ಗೆ ತಿಳ್ಕೊಳ್ಬೇಕು ಎನ್ನುವಂಥದ್ದನ್ನೇ ನಾವೇನು ಹೇಳ್ತೇವೆ ರಾಜ್ಯದ ಮೂಲಾಂಶ ಅಂತ ಹೇಳುವಂಥದ್ದು. ಒಂದು ನಿರ್ದಿಷ್ಟ ಪ್ರದೇಶದ ಜನರು ರಾಜಕೀಯವಾಗಿ ಸುಸಂಘಟಿತವಾಗಿರುವುದೇ ರಾಜ್ಯ. ಬ್ಲಂಟ್ ಶೀಲ್ ಅವರ ಪ್ರಕಾರ ಒಂದು ನಿರ್ದಿಷ್ಟ ಪ್ರದೇಶದ ಜನರು ರಾಜಕೀಯವಾಗಿ ಸುಸಂಘಟಿತವಾಗಿರುವುದೇ ರಾಜ್ಯ ಅಂತ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಹಾಗೆ ಓಪನ್ ಹ್ಯಾನ್ಮಾರ್ ಅವರ ಪ್ರಕಾರ ತನ್ನದೇ ಆದ ಪರಮಾಧಿಕಾರವುಳ್ಳ ಸರಕಾರದ ಅಡಿಯಲ್ಲಿ ಜನರು ಒಂದು ದೇಶದಲ್ಲಿ ನೆಲೆಸಿದಾಗ ರಾಜ್ಯ ಎಂಬುವಂಥದ್ದು ಅಸ್ತಿತ್ವಕ್ಕೆ ಬರುವಂಥದ್ದು. ಅದನ್ನು ರಾಜ್ಯದ ಮೂಲಾಂಶಗಳಲ್ಲಿ ಏನು ಅಂದರೆ, ಈಗ ಒಂದು ರಾಜ್ಯ ಆಗಬೇಕು, ಒಂದು ಪ್ರದೇಶ ಆಗಬೇಕು ಅಂತಂದರೆ ಅಲ್ಲಿ ಜನಸಂಖ್ಯೆ ಬೇಕು, ಅಲ್ಲಿ ಒಂದು ಪ್ರದೇಶ ಎನ್ನುವಂಥದ್ದು ಬೇಕು. ಒಂದಿಷ್ಟು ಜನರು ಬರ್ತಾರೆ, ಒಂದೇ ಒಂದು ಪ್ರದೇಶದಲ್ಲಿ ಕೂತ್ಕೊಳ್ತಾರೆ, ನಂತರ ಅಲ್ಲಿ ಅವರು ಜೀವನವನ್ನು ಆರಂಭಿಸ್ತಾರೆ. ಜೀವನ ಆರಂಭಿಸಿದ ಮೇಲೆ ಅವರಿಗೆ ಒಂದು ಸರಕಾರ ಅಂತ ಇರುವಂಥದ್ದು, ಸರಕಾರ ಅಂತಾದ ಮೇಲೆ ಅಲ್ಲಿ ಒಂದು ಅಧಿಕಾರಗಳು ಬರುವಂಥದ್ದು, ಪರಮಾಧಿಕಾರಗಳು ಬರುವಂಥದ್ದು. ಇವಿಷ್ಟು ಪಾಯಿಂಟ್ಸ್ಗಳು ರಾಜ್ಯದ ಮೂಲಾಂಶದಲ್ಲಿ ಬರ್ತದೆ. ಜನಸಂಖ್ಯೆ, ಭೂಪ್ರದೇಶ, ಸರಕಾರ, ಪರಮಾಧಿಕಾರ ಅಥವಾ ಸಾರ್ವಭೌಮತ್ವ. ಈಗ ನಿಮಗೆ ಅರ್ಥ ಆಯ್ತಲ್ಲ, ರಾಜ್ಯದ ಮೂಲಾಂಶ ಎನ್ನುವಂಥದ್ದು ರಾಜ್ಯದ ಒಂದು ಪ್ರದೇಶಕ್ಕೆ ಯಾವ ರೀತಿ ಬಂತು ಎನ್ನುವಂಥದ್ದು. ಮೊದಲು ಅಲ್ಲಿಗೆ ಜನರು ಬರಬೇಕು, ಅಲ್ಲೊಂದು ಪ್ರದೇಶ ಇರಬೇಕು, ಪ್ರದೇಶ ಅಂತ ಆದಮೇಲೆ ಜನರು ಅಲ್ಲಿ ಬಂದಲ್ಲಿ ವಾಸ ಮಾಡ್ತಾ ಇರ್ತಾರೆ, ಅವರಿಗೂ ಒಂದು ಅಧಿಕಾರ, ಆಡಳಿತ ಎನ್ನುವಂಥದ್ದು ಬೇಕು, ಅದಕ್ಕೆ ಸರಕಾರವನ್ನು ಸ್ಥಾಪನೆ ಮಾಡುವಂಥದ್ದು. ಅದಾದ ಮೇಲೆ ಪರಮಾಧಿಕಾರ, ಪ್ರಜೆಗಳಿಂದ ಮಾಡುವಂಥ ಸರಕಾರ ಮಾಡುವಂಥದ್ದು ಇರ್ಬೋದು, ಅಥವಾ ಎಲ್ಲರೂ ಜೊತೆಗೂಡಿ ಒಂದು ಅಧಿಕಾರವನ್ನು ಮಾಡುವಂಥದ್ದು, ಅದೆಲ್ಲ ಕೂಡ ಅದರೊಳಗೆ ಬರುವಂಥ ವಿಚಾರಗಳಾಗಿರ್ತದೆ. ಇನ್ನು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಘಟಕ ಪರಮಾಧಿಕಾರದ ಲಕ್ಷಣಗಳು. ಪರಮಾಧಿಕಾರದ ಲಕ್ಷಣಗಳು ಮತ್ತು ಪರಮಾಧಿಕಾರದ ವಿಧಗಳನ್ನು ಸ್ಕಿಪ್ ಮಾಡಬೇಡಿ, ಓದ್ಕೊಳ್ಳಿ, ಸುಲಭವಿದೆ. ಪರಮಾಧಿಕಾರದ ಅರ್ಥ: ಪರಮಾಧಿಕಾರವೇ ರಾಜ್ಯದ ಉಸಿರು. ಪರಮಾಧಿಕಾರವಿಲ್ಲದಿದ್ದರೆ ರಾಜ್ಯವೇ ಇರಲಿಕ್ಕೆ ಸಾಧ್ಯ ಇಲ್ಲ. ಪರಮಾಧಿಕಾರ ಎನ್ನುವಂಥದ್ದು ಏನು ಒಬ್ಬ ವ್ಯಕ್ತಿಯಲ್ಲಾಗಲಿ ಒಂದು ಸಭೆಯಲ್ಲಾಗಲಿ ಇರಲೇಬೇಕು. ಇಂಥ ಅಧಿಕಾರಕ್ಕೆ ಪರಮಾಧಿಕಾರ ಅಂತ ಹೇಳುವಂಥದ್ದು. ಅದರಲ್ಲಿ ಲಕ್ಷಣಗಳಲ್ಲಿ ನಿರಂಕುಶತೆ, ಶಾಶ್ವತತೆ, ಸರ್ವವ್ಯಾಪಕತೆ, ಅವಿಭಾಜ್ಯತೆ, ಅವರ್ಗೀಯತೆ, ಏಕಮೇವತೆ. ಈ ಪಾಯಿಂಟ್ಸ್ಗಳಲ್ಲಿಯೇ ಅದರ ಅರ್ಥಗಳು ಅಡಗಿರ್ತದೆ. ಈ ಪಾಯಿಂಟ್ಸ್ಗಳಲ್ಲಿರುವಂಥ ವಿಚಾರಗಳನ್ನೇ ಹಿಡ್ಕೊಂಡು ನಾವು ವಿವರಿಸ್ತಾ ಹೋಗಬೇಕು. ಪರಮಾಧಿಕಾರದ ವಿಧಗಳು: ನಾಮ ಮಾತ್ರ ಪರಮಾಧಿಕಾರ ಮತ್ತು ನೈಜ ಪರಮಾಧಿಕಾರ, ಶಾಸನಬದ್ಧ ಪರಮಾಧಿಕಾರ ಮತ್ತು ರಾಜಕೀಯ ಪರಮಾಧಿಕಾರ, ಜನತಾ ಪರಮಾಧಿಕಾರ, ವಿಧಿಬದ್ಧ ಮತ್ತು ಶಕ್ತಿಬದ್ಧ ಪರಮಾಧಿಕಾರ. ಮೊದಲಿಗೆ ಪರಮಾಧಿಕಾರ ಏನು ಎನ್ನುವಂಥ ಅರ್ಥವನ್ನು ತಿಳ್ಕೊಳ್ಳಿ. ಪರಮಾಧಿಕಾರ ಎಂದರೆ ಪ್ರತಿಯೊಂದು ಸ್ವತಂತ್ರ ರಾಜ್ಯಗಳಲ್ಲಿಯೂ ಕೂಡ ಯಾವುದಾದರೂ ಒಂದು ಬಗೆಯ ಅಧಿಕಾರವಿರಬೇಕು. ಶಾಸನಗಳನ್ನು ರಚಿಸಿ ಅದನ್ನು ಜಾರಿಗೆ ತಂದು ಅವುಗಳ ಉಲ್ಲಂಘನೆಗೆ ಶಿಕ್ಷೆ ವಿಧಿಸುವ ಅಧಿಕಾರವು ಒಬ್ಬ ವ್ಯಕ್ತಿಯಲ್ಲಾಗಲಿ ಒಬ್ಬ ಸಭೆಯಲ್ಲಾಗಲಿ ಇರಲೇಬೇಕು. ಇಂತಹ ಅಧಿಕಾರಕ್ಕೆ ಏನು ಹೇಳ್ತೇವೆ? ಪರಮಾಧಿಕಾರ ಅಂತ ಹೇಳುವಂಥದ್ದು. ಅದರ ವ್ಯಾಖ್ಯೆಯನ್ನು ತಿಳ್ಕೊಳ್ಳಿ, ಸುಲಭವಾಗಿರುವಂಥ ವ್ಯಾಖ್ಯೆಯನ್ನು ಆಯ್ಕೆ ಮಾಡಿಕೊಳ್ಳಿ. ಬೋರ್ಡಿನವರ ಪ್ರಕಾರ ಕಾನೂನಿನ ನಿರ್ಬಂಧಗಳಿಲ್ಲದ ಪೌರರ ಮತ್ತು ಪ್ರಜೆಗಳ ಮೇಲೆ ರಾಜ್ಯವು ಹೊಂದಿರುವ ಸರ್ವೋಚ್ಚ ಅಧಿಕಾರವೇ ಪರಮಾಧಿಕಾರ. ವಿಲ್ಲೋಬಿಯವರ ಪ್ರಕಾರ ಪರಮಾಧಿಕಾರ ರಾಜ್ಯದ ಸರ್ವೋಚ್ಚ ಅಧಿಕಾರವೇ ಪರಮಾಧಿಕಾರ ಅಂತ ಹೇಳುವಂಥದ್ದು. ರಾಜ್ಯದ ಪರಮಾಧಿಕಾರದ ಲಕ್ಷಣಗಳು: ನಿರಂಕುಶತೆ ಅಂದರೆ ನಮ್ಮ ಈ ಒಂದು ರಾಜ್ಯದ ಪರಮಾಧಿಕಾರ ಯಾವ ರೀತಿಯಾಗಿದೆ ಅಂದರೆ, ರಾಜ್ಯದ ಒಳಗಾಗಲಿ ಹೊರಗಾಗಲಿ ಪರಮಾಧಿಕಾರಕ್ಕಿಂತ ಮಿಗಿಲಾದ ಯಾವುದೇ ರೀತಿಯ ಶಾಸನ ಇಲ್ಲ ಎನ್ನುವಂಥದ್ದು. ನಿರಂಕುಶತೆ. ಸರ್ವವ್ಯಾಪಕತೆ. ಪರಮಾಧಿಕಾರ ಎನ್ನುವಂಥದ್ದು ಎಲ್ಲ ಕಡೆ ಇರುವಂಥದ್ದು. ಸರ್ವವ್ಯಾಪಕತೆ ಅದು ಶಾಶ್ವತವಾಗಿರುವಂಥದ್ದು. ಶಾಶ್ವತತೆ, ಅವಿಭಾಜ್ಯತೆ, ಅದನ್ನು ವಿಭಾಗಿಸಲು ಸಾಧ್ಯ ಇಲ್ಲ. ಅಷ್ಟು ಗೊತ್ತಿದ್ರೆ ಸಾಕು ನೋಡಿ, ನೀವು ನಿಮ್ಮದೇ ಒಂದು ವಿವರಣೆಯನ್ನು ಬರಿತಾ ಹೋಗ್ಬೋದು. ಅದನ್ನು ವಿಭಾಗಿಸಲಿಕ್ಕೆ ಸಾಧ್ಯ ಇಲ್ಲ. ಯಾವುದನ್ನು? ಪರಮಾಧಿಕಾರವನ್ನು. ಅವರ್ಗೀಯತೆ, ಅದನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ, ಅದನ್ನು ವಿಭಾಗಿಸಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಏಕಮೇವತೆ, ಪರಮಾಧಿಕಾರ ಹೊಂದಿರುವ ಏಕೈಕ ಸಂಸ್ಥೆ ಎಂದರೆ
ಅದು ರಾಜ್ಯ. ರಾಜ್ಯವು ಏಕಮೇವತೆಯಿಂದ ಹೊಂದಿದೆ. ಪರಮಾಧಿಕವು ರಾಜ್ಯಕ್ಕೆ ಮಾತ್ರ ಮೀಸಲು. ಬೇಕಾದ ವ್ಯಕ್ತಿಯಾಗಲಿ ಸಂಘ ಸಂಸ್ಥೆಯಾಗಲಿ ಇದನ್ನು ಹೊಂದಿರಲಾರದು. ಪರಮಾಧಿಕಾರ ಎಂದರೆ ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಎನ್ನುವಂಥದ್ದು ಕಾಣ್ಬೋದು. ಇನ್ನು ಪರಮಾಧಿಕಾರದ ವಿಧಗಳಲ್ಲಿ ನಾಮಮಾತ್ರ ಪರಮಾಧಿಕಾರ, ಹೆಸರು ಮಾತ್ರಕ್ಕೆ ಪರಮಾಧಿಕಾರ ಅಧಿಕಾರವನ್ನಿರುವಂಥದ್ದು. ನೈಜ ಪರಮಾಧಿಕಾರ, ಶಾಸನಬದ್ಧ ಪರಮಾಧಿಕಾರ, ರಾಜಕೀಯ ಪರಮಾಧಿಕಾರ, ಜನತಾ ಪರಮಾಧಿಕಾರ, ವಿಧಿಬದ್ಧ ಮತ್ತು ಶಕ್ತಿಬದ್ಧ ಪರಮಾಧಿಕಾರ ಎನ್ನುವಂಥ ವಿಧಗಳನ್ನು ಕೂಡ ಕಲಿಯಿರಿ. ಪರಮಾಧಿಕಾರದ ಲಕ್ಷಣಗಳು ಮತ್ತು ಪರಮಾಧಿಕಾರದ ವಿಧಗಳನ್ನು ತಿಳ್ಕೊಳ್ಳಿ. ಘಟಕ 5ರಲ್ಲಿ ಬರುವಂಥದ್ದು ಪರಮಾಧಿಕಾರದ ಸಿದ್ಧಾಂತಗಳು. ಏನೆಲ್ಲ ಸಿದ್ಧಾಂತಗಳಿದೆ ಅದರಲ್ಲಿ ಏಕತ್ವ ಪರಮಾಧಿಕಾರ ಸಿದ್ಧಾಂತ ಮತ್ತು ಬಹುತ್ವ ಸಿದ್ಧಾಂತ ಎನ್ನುವಂಥ 2 ಸಿದ್ಧಾಂತಗಳನ್ನು ಕಾಣ್ಬೋದು. 2 ಸಿದ್ಧಾಂತಗಳು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸ್ನೇಹಿತರೆ. 10 ಅಂಕಕ್ಕೆ 15 ಅಂಕಕ್ಕೆ ಕೇಳುವಂತಹ ಸಿದ್ಧಾಂತಗಳು. ಏಕತ್ವ ಪರಮಾಧಿಕಾರ ಸಿದ್ಧಾಂತವನ್ನು ಆಸ್ಟಿನ್ನವರ ಸಿದ್ಧಾಂತ ಅಂತ ಕರೀತಾರೆ. ಆಸ್ಟಿನ್ನವರ ಏಕತ್ವ ಪರಮಾಧಿಕಾರ ಸಿದ್ಧಾಂತವನ್ನು ವಿವರಿಸಿ ಅಂತ ನೀವು ಹಲವು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿರ್ಬೋದು. ಅದೇ ಪ್ರಶ್ನೆ ಇದೇ ಆಗಿರ್ತದೆ. ಇದು ಉತ್ತರ ಆಗಿರುವಂಥದ್ದು ಪುಟ ಸಂಖ್ಯೆ 44ರಲ್ಲಿದೆ ನೋಡಿ. ಆಸ್ಟಿನ್ನವರ ಏಕತ್ವ ಪರಮಾಧಿಕಾರ ಸಿದ್ಧಾಂತವನ್ನು ತಿಳಿಸಿ, ಬಹುತ್ವ ಸಿದ್ಧಾಂತವನ್ನು ತಿಳಿಸಿ ಎನ್ನುವಂಥದ್ದನ್ನು ಇನ್ನಷ್ಟು ವಿಚಾರ. ಇದರಲ್ಲಿ ತುಂಬಾ ಪಾಯಿಂಟ್ಸ್ಗಳಿದೆ. ಅದನ್ನು ನಾನು ಪ್ರತ್ಯೇಕವಾಗಿ ವಿಡಿಯೋವನ್ನು ಮಾಡ್ತೇನೆ. ಎಲ್ಲವನ್ನು ಹಾಕಿದರೆ ಈ ಒಂದು ವಿಡಿಯೋ ತುಂಬಾ ಲೆಂತಿಯಾಗಿ ಬಿಡ್ತದೆ ಸ್ನೇಹಿತರೆ. ಅದರಿಂದ ಇವತ್ತಿಗೆ ಈ ವಿಡಿಯೋವನ್ನು ನಾನು ಇಲ್ಲಿ ನಿಲ್ಲಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ನಾನು ಆಸ್ಟಿನ್ನವರ ಪರಮಾಧಿಕಾರ ಸಿದ್ಧಾಂತ, ರಾಜ್ಯದ ಸ್ವರೂಪ, ಜೈವಿಕ ಸಿದ್ಧಾಂತ ಇವೆಲ್ಲವನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಅದೇ ರೀತಿಯಲ್ಲಿ ನೀವು ವಿಡಿಯೋವನ್ನು ನೋಡ್ತಾ ಇದ್ದೀರಿ ಅಂತಾದರೆ ಆ ತಕ್ಷಣದಲ್ಲಿ ಪಾಯಿಂಟ್ಸನ್ನು ಕೂಡ ಮಾಡಿಕೊಳ್ಳಿ. ಒಂದು ಪೇಪರ್ ತಗೊಳ್ಳಿ, ಒಂದು ಪೆನ್ ತಗೊಳ್ಳಿ. ನೀವು ಕೇಳಿರುವಂತಹ ಪಾಯಿಂಟ್ಸ್ಗಳನ್ನು ಬಾಯಲ್ಲಿ ಹೇಳ್ತಾ ಆ ಪಾಯಿಂಟ್ಸನ್ನು ಬರೀರಿ. ವಿವರಣೆಯನ್ನು ಬರಿಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆ ಪಾಯಿಂಟ್ಸ್ಗಳನ್ನಾದರೂ ಬರೆಯಿರಿ. ಅದರಲ್ಲಿ ಬರುವಂಥ ಎಲ್ಲ ಪಾಯಿಂಟ್ಸ್ಗಳನ್ನು ಬರೆದಿಡಿ. ಅಷ್ಟೇ ಓದಿದರೆ ಸಾಕು. ಅದಕ್ಕಿಂತ ಹೆಚ್ಚು ನಿಮಗೆ ಏನು ಕೂಡ ಬೇಕಾಗಿಲ್ಲ. ಆ ಪಾಯಿಂಟ್ಸ್ಗಳನ್ನು ಬಾಯ್ಪಾಠ ಮಾಡಿ ಆದರೂ ಕಲಿಯಿರಿ. ಆ ಪಾಯಿಂಟ್ಸ್ಗಳನ್ನೇ ಬರೀರಿ. ಆ ಪಾಯಿಂಟ್ಸಲ್ಲಿರುವಂಥ ಅರ್ಥಗಳು ನಿಮಗೆ ಆ ಪಾಯಿಂಟ್ಸ್ ನೋಡಿದ ತಕ್ಷಣ ಗೊತ್ತಾಗ್ತದೆ ಅಲ್ವಾ. ಆ ಪಾಯಿಂಟ್ಸನ್ನು ವಿವರಿಸ್ತಾ ಹೋಗಿ. ಆ ಪಾಯಿಂಟ್ಸ್ ಒಳಗೆ ಆ ಪಾಯಿಂಟ್ಸನ್ನು ನೋಡಿದ ತಕ್ಷಣ ಅಥವಾ ಹೇಳಿದ ತಕ್ಷಣ ನಿಮಗೆ ಏನೆಲ್ಲ ವಿಚಾರಗಳು ನೆನಪಿಗೆ ಬರ್ತದೆ ಆ ವಿಚಾರವನ್ನೆಲ್ಲ ಬರಿತಾ ಹೋಗಿ. ಆ ಪಾಯಿಂಟ್ಸ್ಗೆ ಸಂಬಂಧಪಟ್ಟ ಎಲ್ಲ ವಿಚಾರವನ್ನು ಕೂಡ ನೀವು ಬರಿಬೋದು. ಯಾವುದೇ ರೀತಿಯ ಟೆನ್ಷನ್ ಮಾಡಬೇಡಿ. ನಾನು ಆ ರೀತಿ ಬರಿಬೋದಾ, ಆ ರೀತಿ ವಿವರಣೆ ಕೊಡ್ಬೋದಾ, ನನ್ನದೇ ಆದ ಸ್ವಂತ ವಿವರಣೆಯನ್ನು ಕೊಡ್ಬೋದಾ? ಖಂಡಿತವಾಗಿ ಕೊಡ್ಬೋದು. ಯಾಕಂದರೆ ನಾವಿಲ್ಲಿ ಮಾಡ್ತಾ ಇರುವಂಥದ್ದು KSOUನ ದೂರ ಶಿಕ್ಷಣವನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ನಮಗೆ ನಾವೇ ಟೀಚರ್ ಆಗಬೇಕು, ನಮಗೆ ನಾವೇ ಸ್ಟೂಡೆಂಟ್ ಆಗಬೇಕು, ನಾವು ಕಲಿಬೇಕು ಅಂತಾದರೆ ಇಲ್ಲಿ ನಮಗೆ ನಾವೇ ಟೀಚರ್ಸ್ ಆಗಿ ನಾವೇ ಪಾಯಿಂಟ್ಸ್ಗಳನ್ನು ಕಲಿಬೇಕು, ಪಾಯಿಂಟ್ಸ್ಗಳನ್ನು ಮಾಡಿಕೊಳ್ಬೇಕು. ಈ ರೀತಿಯಾಗಿ ಮಾಡಿಕೊಂಡಿದ್ರೆ ಮಾತ್ರ ನಮಗೆ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ. ನಾವಿಲ್ಲಿ ಸಾಧನೆ ಮಾಡಬೇಕು ಅಂತ ಬಂದಿದ್ದೇವಲ್ವ. ನಾವು ಪದವಿಯನ್ನು ಪಡಿಬೇಕು, ನನಗೂ ಕೂಡ ಒಂದು ಪದವಿ ಬೇಕು, ನಾನು ಕೂಡ ಒಂದು ಡಿಗ್ರಿಯನ್ನು ಮಾಡ್ತೇನೆ ಅಂತ ಬಂದಿರುವಾಗ ಯಾರ ಸಹಾಯವೂ ಬೇಡ ನಮಗೆ. ನಾವು ಅವರು ಸಹಾಯ ಮಾಡ್ತಾರೆ ಅಂತ ಕಾಯ್ತಾ ಕೂತ್ಕೊಳ್ಳುವಂಥದ್ದು, ಅವರು ನಮಗೆ ಅದನ್ನು ಕೊಡ್ತಾರೆ ಅಂತ ಕಾಯ್ತಾ ಕೂತ್ಕೊಳ್ಳುವಂಥದ್ದು, ಪುಸ್ತಕ ಕೊಡ್ತಾರೆ ಅಂತ ಕಾಯ್ತಾ ಕೂತ್ಕೊಳ್ಬಾರ್ದು. ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾ ಇರಬೇಕು. ಇದರಲ್ಲಿ ಇಷ್ಟೇ ಮಾಡಬೇಕಾಗಿರುವಂಥದ್ದು. ಯಾವಾಗ ನಿಮಗೆ ಪಾಯಿಂಟ್ಸ್ ಸಿಗ್ತದೆ ಆ ಪಾಯಿಂಟ್ಸ್ಗಳನ್ನು ಬರೀರಿ. ಆ ಪಾಯಿಂಟ್ಸ್ಗಳನ್ನಷ್ಟೇ ಕಲೀರಿ. ಪರೀಕ್ಷೆಗೂ ಕೂಡ ಹಾಗೆ ಪಾಯಿಂಟ್ಸ್ಗಳನ್ನು ಬರೀರಿ, ಪಾಯಿಂಟ್ಸ್ಗಳಿಗೆ ವಿವರಣೆಯನ್ನು ಬರೆಯಿರಿ. 10 ಅಂಕಕ್ಕೆ 3ರಿಂದ 4 ಪುಟ ಬರೆಯಿರಿ, 15 ಅಂಕಕ್ಕೆ 4ರಿಂದ 5 ಪುಟದಷ್ಟಾದರೂ ಬರೀರಿ, 5 ಅಂಕಕ್ಕೆ 1.5 ಪುಟದಷ್ಟಾದರೂ ಬರೀರಿ. ಇಷ್ಟು ಮಾಡಿದರೆ ನೀವು ಪ್ರತಿಯೊಂದು ಪರೀಕ್ಷೆಯಲ್ಲೂ ಕೂಡ ಪಾಸ್ ಆಗ್ತೀರಾ. ಯಾವುದೇ ರೀತಿಯ ಚಿಂತೆ ಬೇಡ. ರಾಜ್ಯಶಾಸ್ತ್ರ, ಇತಿಹಾಸ, ಸಮಾಜಶಾಸ್ತ್ರ, ಇಂಗ್ಲೀಷ್, ಕನ್ನಡ ಯಾವುದೂ ಕಷ್ಟ ಇಲ್ಲ. ಎಲ್ಲವೂ ಕೂಡ ಸುಲಭ. ಯಾವಾಗ ನಾವು ತಯಾರಿಯನ್ನು ಮಾಡ್ತೇವೋ ಆವಾಗ ಎಲ್ಲವೂ ಕೂಡ ಸುಲಭ, ಯಾವುದೂ ಕೂಡ ಕಷ್ಟ ಇಲ್ಲ. ಯಾವಾಗ ನಾವು ಕಷ್ಟ ಅಂತ ಅನ್ನಿಸ್ತೇವೆ, ಕಷ್ಟ ಅಂತ ತಿಳ್ಕೊಳ್ತೇವೆ, ಅದು ಕಷ್ಟ. ಇಲ್ಲ, ಅದೆಲ್ಲ ಕೂಡ ನನಗೆ ಸುಲಭ, ಪ್ರತಿಯೊಂದು ವಿಷಯ ಕೂಡ ನನಗೆ ಸುಲಭ, ನಾನು ಎಲ್ಲವನ್ನು ಕೂಡ ನಿಭಾಯಿಸ್ತೇನೆ, ಎಲ್ಲವನ್ನೂ ಕೂಡ ಓದ್ತೇನೆ ಎನ್ನುವಂತಹ ಒಂದು ಸಂಕಲ್ಪ, ಹಠ ನಿಮ್ಮಲ್ಲಿರಬೇಕು. ಆವಾಗ ಎಲ್ಲವನ್ನು ಕೂಡ ಮಾಡಲಿಕ್ಕೆ ಆಗ್ತದೆ. ಯಾವುದೂ ಕೂಡ ಕಷ್ಟ ಇಲ್ಲ ಸ್ನೇಹಿತರೆ. ಪ್ರಯತ್ನ ಮಾಡಿ, ತಯಾರಿ ಮಾಡಿ,
ನಿಮ್ಮ ಜೊತೆಗೆ ನಾನಿರ್ತೇನೆ, ಪಾಯಿಂಟ್ಸ್ಗಳನ್ನು ತಿಳಿಸ್ಕೊಡ್ತೇನೆ. ಆ ಪಾಯಿಂಟ್ಸ್ಗಳನ್ನಷ್ಟೇ ಬರೀರಿ. ವಿವರಣೆ ನಿಮಗೆ ಬೇಕು, ಸಮಯ ಇದೆ ಅಂತ ಆದರೆ ಆ ಪಾಯಿಂಟ್ಸನ್ನು ಕಲ್ತಿರ್ತೀರಲ್ವ, ಅದ ನಂತರದಲ್ಲಿ ನೀವು ಆ ಪಾಯಿಂಟ್ಸನ್ನು ನೋಡಿಕೊಂಡು ಟೆಕ್ಸ್ಟ್ ಬುಕ್ಕಲ್ಲಿರುವಂತಹ ವಿವರಣೆಯನ್ನು ಒಮ್ಮೆ ಓದ್ತಾ ಹೋಗಿ. ಆವಾಗ ನಿಮಗೆ ಅದರೊಳಗೆ ಏನಿದೆ ಅನ್ನುವಂಥ ವಿಚಾರಗಳು ಕೂಡ ನೆನಪಲ್ಲಿ ಬೇಗ ಉಳಿತದೆ. ಈ ರೀತಿಯಾಗಿ ಮಾಡ್ತಾ ಹೋಗಿ, ಏನೂ ಕಷ್ಟ ಇಲ್ಲ. ಮುಂದಿನ ವಿಡಿಯೋದಲ್ಲಿ ನಾನು ಇನ್ನಷ್ಟು ಎಲ್ಲ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.